ಅಂದರೆ ಈಗ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಈ AITನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ? ಯಾಕಂತಂದರೆ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಆದರೆ ಅದರ ವಿಶಿಷ್ಟತೆ ಬಹಳ ಮುಖ್ಯ ಆಗುತ್ತೆ. ಸೊ ಅಂತಹ ವಿಶಿಷ್ಟತೆ ಈ AITUನಲ್ಲಿ ಏನಿದೆ? ಓಕೆ, ನಮ್ಮದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾವು 2000 ಎಸ್ಟಾಬ್ಲಿಷ್ ಆಗಿದ್ದೀವಿ. ಆಲ್ರೆಡಿ 26 ವರ್ಷದಿಂದ ನಾವು ಇಂಜಿನಿಯರಿಂಗ್ ಎಜುಕೇಷನ್ ಕೊಡ್ತಾ ಬರ್ತಾ ಇದ್ದೀವಿ ಅಂಡರ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಈಗ AITಲಿ ನೋಡಿದ್ರೆ ನಾವು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಫಿಲಿಯೇಟೆಡ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಬೆಳಗಾಂಗೆ ಅಫಿಲಿಯೇಟ್ ಆಗಿರುತ್ತೆ, ಮತ್ತು AICTಯಿಂದ ಮಾನ್ಯತೆ ಪಡೆದಿರುತ್ತೆ, ಸ್ಟೇಟ್ ಗೌರ್ಮೆಂಟಿಂದ ಮಾನ್ಯತೆ ಇದೆ. ನಮ್ಮದು 220 ಕಾಲೇಜಸ್ಸು ಅಂಡರ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಅಫಿಲಿಯೇಷನ್ ಆಗಿದೆ. ಈ 220 ಕಾಲೇಜಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಂಗೆ ಡಿಫ್ರೆಂಟ್ ಆಗುತ್ತೆ ಅಂತ ಅಂದರೆ, ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಸ್ನ ಮೆಜರ್ ಮಾಡಬೇಕು ಅಂತ ಅಂದರೆ ಒಂದಷ್ಟು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಫಸ್ಟ್ ಪ್ಯಾರಾಮೀಟರ್ ಯಾವುದು ಅಂತ ಅಂದರೆ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತ ಕರಿತೀವಿ. ಹಂಗಂದ್ರೆ ಕ್ವಾಲಿಟಿ ಆಫ್ ಟೀಚಿಂಗ್ ಯಾವ ರೀತಿ ಇದೆ ಅಂತ. ಈ 220 ಕಾಲೇಜಲ್ಲಿ ನೀವು ನೋಡಿದ್ರೆ ಎವ್ರಿ ಇಯರು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎವ್ರಿ ಪ್ರೋಗ್ರಾಮ್ಗೆ ಯೂನಿವರ್ಸಿಟಿ ರ್ಯಾಂಕ್ ಕೊಡ್ತಾರೆ. ಲಾಸ್ಟ್ ಇಯರ್ ನಮ್ದು ಏನು ಯೂನಿವರ್ಸಿಟಿ ರ್ಯಾಂಕ್ಸ್ನ ನಮ್ಮದು ಸ್ಟೂಡೆಂಟ್ ಸೆಕ್ಯೂರ್ ಮಾಡಿದ್ದಾರೆ, ಅದನ್ನು ನೀವು ಕನ್ಸಿಡರ್ ಮಾಡಿದ್ರೆ ಔಟ್ ಆಫ್ 220 ಅಫಿಲಿಯೇಟೆಡ್ ಕಾಲೇಜಸ್ ಅಂಡರ್ VTU, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟ್ಯಾಂಡ್ಸ್ ಇನ್ ದ ಥರ್ಡ್ ಪೊಸಿಷನ್, 3ನೇ ಪೊಸಿಷನ್ ಅಲ್ಲಿ ಇದ್ದೀವಿ ವೆನ್ ಇಟ್ ಕಮ್ಸ್ ಟು ಯೂನಿವರ್ಸಿಟಿ ರ್ಯಾಂಕ್ಸ್. ಆಯ್ತಲ್ಲ, ಅದು ಅಕಾಡೆಮಿಕ್ ಎಕ್ಸಲೆನ್ಸ್ ನ ಹೇಳುತ್ತೆ. ಎರಡನೇ ಪ್ಯಾರಾಮೀಟರ್ ಏನು ಅಂತ ಅಂದ್ರೆ, ಒಂದು ಅಕಾಡೆಮಿಕ್ ಮಾತ್ರ ಇಂಪಾರ್ಟೆಂಟ್, ಇಂಜಿನಿಯರಿಂಗ್ ಅಂತ ಅಂದ್ರೆ ಅಕಾಡೆಮಿಕ್ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ, ವಿ ಕಾಲ್ ಇಟ್ ಎ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ನಾವು ವಿ ಎನ್ಕರೇಜ್ ಸ್ಟೂಡೆಂಟ್ಸ್ ಫಾರ್ ಎ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಗೂ ಎನ್ಕರೇಜ್ ಮಾಡ್ತೀವಿ. ಹಾಗಾಗಿ ಆಚಾರ್ಯದಲ್ಲಿ ಬೆಸ್ಟ್ ಏನು ಅಂತ ಅಂದ್ರೆ, ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟಿಂಗ್ ಫೆಸಿಲಿಟಿ ಇದೆ. ನೀವು ಒಂದು 10,000 ಜನ ಕೂತು ಕ್ರಿಕೆಟ್ ನೋಡುವಂತ ಫೆಡ್ಲೈಟ್ ಸ್ಟೇಡಿಯಂ ಇದೆ ನಮ್ಮಲ್ಲಿ. ಹಾಗಾಗಿ ಆಲ್ ಇಂಡೋರ್ ಫೆಸಿಲಿಟೀಸ್ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಎಲ್ಲಾ ಫೆಸಿಲಿಟೀಸ್ ಇದೆ ನಮ್ದು ಸ್ಪೋರ್ಟ್ಸ್ ಫೆಸಿಲಿಟಿ. ಮತ್ತೆ ಸ್ಪೋರ್ಟ್ಸ್ ಕಲ್ಚರಲ್ ಏನಾಗುತ್ತೆ ಅಂತಂದ್ರೆ, ಎವ್ರಿ ಇಯರ್ ನಮ್ಮ ಸ್ಟೂಡೆಂಟ್ಸ್ ಯೂನಿವರ್ಸಿಟಿಲಿ ಏನು ಕಂಡಕ್ಟ್ ಮಾಡ್ತಾರೆ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ನ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೈ ಕನ್ಸಿಡರಿಂಗ್ ನಂಬರ್ ಆಫ್ ಮೆಡಲ್ ಸೆಕ್ಯೂರ್ಡ್, ಎಷ್ಟು ಮೆಡಲ್ನ ಸೆಕ್ಯೂರ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ಲಿ ಅಂತ ನೋಡಿದ್ರೆ, ಲಾಸ್ಟ್ ಕನ್ಕ್ಲೂಡೆಡ್ ಇಯರ್ ಅಲ್ಲಿ ಔಟ್ ಆಫ್ 220 affiliated colleges, number of medals secured in sports and cultural, Acharya Institute of Technology stands number 1. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ ಪ್ಲೇಸ್ಮೆಂಟ್ ಸಕ್ಸಸ್. ಕರೆಕ್ಟ್. ಎಲ್ಲಾ ಸ್ಟೂಡೆಂಟು ಮತ್ತೆ ಎಲ್ಲಾ ಪೇರೆಂಟ್ಸ್ಗಳು ಕಾಲೇಜ್ನ ಸೆಲೆಕ್ಟ್ ಮಾಡಬೇಕಿದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಯಾವುದನ್ನು ನೋಡ್ತಾರೆ ಅಂತಂದ್ರೆ ಪ್ಲೇಸ್ಮೆಂಟ್ ನೋಡ್ತಾರೆ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಟ್ ಲಾಸ್ಟ್ ಇಯರ್ ಒಂದು 350 ಕಂಪನಿ ನಮ್ದು ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ ವಿಸಿಟ್ ಮಾಡಿದೆ. ಆಯ್ತಲ್ಲ, ಹಾಗಾಗಿ ಅದರಲ್ಲಿ ನೀವೇನಾದ್ರೂ ಪ್ಯಾಕೇಜ್ ಕ್ವಾಲಿಟಿ ಆಫ್ ಪ್ಲೇಸ್ಮೆಂಟ್ ಅಂತ ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ, ಪ್ಲೇಸ್ಮೆಂಟ್ ಸಕ್ಸಸ್ ಮಾತ್ರ ಆಗಲ್ಲ. ನಮ್ಮಲ್ಲಿ ಸರಿಸುಮಾರು 90-95% ಪ್ಲೇಸ್ಮೆಂಟ್ ಸಕ್ಸಸ್ ಇದೆ. 350 ಕಂಪನೀಸ್ ವಿಸಿಟ್ ಮಾಡುತ್ತೆ. ಬಟ್ ನಮಗೆ ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಆಫ್ ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕ್ವಾಲಿಟಿ ಆಫ್ ಪ್ಲೇಸ್ಮೆಂಟ್ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದ್ರೆ, ಆವರೇಜ್ ಪೇ ಬ್ಯಾಂಡ್ ಯಾವ ರೀತಿ ಇರುತ್ತೆ, ಸ್ಟೂಡೆಂಟ್ ಸರ್ವಿಸ್ ಕಂಪ್ನಿಗೆ ಹೋಗ್ತಾರಾ, ಪ್ರಾಡಕ್ಟ್ ಕಂಪ್ನೀಸ್ಗೆ ಹೋಗ್ತಾರಾ, ಅವ್ರ ಮುಂದೆ ಫ್ಯೂಚರ್ ಯಾವ ರೀತಿ ಡೆವಲಪ್ ಆಗುತ್ತೆ ಆ ಕಂಪ್ನಿಗೆ ಹೋದ್ಮೇಲೆ ಅಂತ. ಹಾಗಾಗಿ ನೀವೇನಾದ್ರು ಕ್ವಾಲಿಟಿ ಆಫ್ ಪ್ಲೇಸ್ಮೆಂಟ್ಸ್ ಅಂತ ನೋಡಿದ್ರೆ 3.2 lakhs ಪ್ಯಾಕೇಜ್ ಇಂದ ಹಿಡಿದು 65 lakhs ಹೈಯೆಸ್ಟ್ ಪ್ಯಾಕೇಜ್ ವರೆಗೂ ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ ತಗೊಂಡಿದ್ದಾರೆ. ಹಂಗಂದ್ರೆ 65 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇದೆ. ದಟ್ ವಿಲ್ ಟಾಕ್ ಅಬೌಟ್ ದ ಕ್ವಾಲಿಟಿ ಆಫ್ ಪ್ಲೇಸ್ಮೆಂಟ್ಸ್.